ಹಾಯ್ ಎಲ್ರಿಗೂ. ನಾನು ನಿಮ್ಮ ಬೆಕಿಫಾಯ್ತಿ ಹುಡುಗಿ. ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರ SGB, ಸವರೀನ್ ಗೋಲ್ಡ್ ಬಾಂಡ್ಸ್. ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಲೈಕ್ SGB is one of the best investment ಅಂತ. ಬಟ್ ವಾಟ್ ಇಫ್ ಐ ಟೆಲ್ ಯು ದಿಸ್ ಕ್ಯಾನ್ ಬಿ ಯೋರ್ ವರ್ಸ್ಟ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಸಮ್ಟೈಮ್ಸ್. ಸೊ SGB ಮೇಲೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಾದ್ರು ಡೌಟ್ಸ್ ಇದ್ರೆ ನೀವು ಈ ವಿಡಿಯೋನ ನೋಡಲೇಬೇಕು. ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ SGB ಅಂದರೆ ಸವರಿನ್ ಗೋಲ್ಡ್ ಬಾಂಡ್ಸ್ ಅಂದರೆ ಏನು, ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಆಫ್ ಬೈಯಿಂಗ್ಸ್ ಏನಿದೆ ಗೋಲ್ಡಲ್ಲಿ ಅಂತ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಮೊದಲು. ಸೊ ಬೇಸಿಕಲಿ SGB ಬಂದು ಥ್ರೂ ಗವರ್ಮೆಂಟ್ ಆಫ್ ಇಂಡಿಯಾಯಿಂದಾನೆ RBI ಇಶ್ಯೂ ಮಾಡ್ತಿರುವಂತಹ ಬಾಂಡ್ಸ್ಗಳು. ಎವ್ರಿ ಮಂತ್ ಇಶ್ಯೂ ಮಾಡ್ತಾರೆ. ನಿಮಗೆ ಆಲ್ಮೋಸ್ಟ್ 2015 to 2016 ಇಂದನೂ ಕೂಡ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇದು ಹೇಗೆ ಅಂತಂದರೆ ನೀವು ಈ ಬಾಂಡ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಹಾಗೆ ಇಂಟ್ರೆಸ್ಟ್ ಎರಡೂ ಕೂಡ ನಿಮಗೆ ಸಿಕ್ಕುತ್ತೆ. ಇವಾಗ ಹೇಗೆ ನೀವು ಬ್ಯಾಂಕ್ ಹತ್ರ ಲೋನ್ ತಗೊಂಡ್ರೆ ಇಂಟ್ರೆಸ್ಟು ಕಟ್ತೀರಾ ಹಾಗೆ ಪ್ರಿನ್ಸಿಪಲ್ ಅಮೌಂಟ್ನು ವಾಪಸ್ ಕೊಡಬೇಕು, ಅದೇ ಥರನೇ RBI ಇದರಲ್ಲಿ ನಿಮ್ಮ ಹತ್ರನೇ ಲೋನ್ ತಗೋತಾ ಇದೆ. ಆ್ಯಂಡ್ ಅದು ಏನು ಮಾಡುತ್ತೆ, ಆ್ಯನ್ಯುಯಲಿ ನಿಮಗೆ 2.5% ಇಂಟ್ರೆಸ್ಟ್ ರೇಟು ಕೊಡ್ತಾ ಇದೆ, ಹಾಗೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಕೂಡ ವಾಪಸ್ ಕೊಡುತ್ತೆ. ಸೊ ಇದು ಈ ಒಂದು SGBಯ ಒಂದು ಸಿಂಗಲ್ ಫ್ರೇಮ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇದನ್ನ ಬಿಟ್ಟು ಬೇರೆ ಬೇರೆ ಮೆಥಡ್ಸ್ ಏನಿದೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅಂದರೆ ವಿ ಹ್ಯಾವ್ 5 ಡಿಫ್ರೆಂಟ್ ಆಪ್ಷನ್ಸ್. ಆಸ್ ಯು ಕ್ಯಾನ್ ಸಿ, ಓಕೆ, ವಿ ಹ್ಯಾವ್ ಫಿಸಿಕಲ್ ಗೋಲ್ಡ್, ಡಿಜಿಟಲ್ ಗೋಲ್ಡ್, ಹಾಗೆ ಗೋಲ್ಡ್ ETF, ಹಾಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್, ಹಾಗೆ ಇನ್ನೊಂದು SGB ದಟ್ ಇಸ್ ಸವರಿನ್ ಗೋಲ್ಡ್ ಬಾಂಡ್ಸ್. ಓಕೆ, ಫಿಸಿಕಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಿಲ್ಲ ಅಂತಂದ್ರು ಕಡಿಮೆ ಅಂದ್ರೂ 5 to 10% ನಿಮಗೆ ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಇದೆಲ್ಲ ಕಳೀತಾರೆ. ಓಕೆ, ಹಾಗೇನೆ GST 3% ಇದೇ ಇರುತ್ತೆ. ಇನ್ನು ಅಷ್ಟೊಂದು ಗೋಲ್ಡ್ ತಗೊಂಡು ಇನ್ವೆಸ್ಟ್ ಮಾಡ್ತಿದ್ವಿ ಅಂದಮೇಲೆ ಲಾಕರ್ ಏಕರಲ್ಲಿ ಏನಾದ್ರು ಇಡಬೇಕು ಅಂದರೆ ಅದು 1-2%. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇದು ಎಲ್ಲ ಟೋಟಲ್ ಆಗಿ ನಿಮಗೆ 15 to 16% ಆಗೋಯ್ತು. ಸೊ ಇನ್ವೆಸ್ಟ್ಮೆಂಟಲ್ಲಿ 15 to 16% ಲಾಸ್ ಅಂತ ತಗೊಂಡ್ರೆ ಇಟ್ಸ್ ನಾಟ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಸೊ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಸೊ ನೆಕ್ಸ್ಟ್ ಬಂದು ಡಿಜಿಟಲ್ ಗೋಲ್ಡ್ ನಾವು ಪರ್ಚೇಸ್ ಮಾಡೋದಾದರೆ ಇಲ್ಲಿ ನಿಮಗೆ ಮಾರ್ಕೆಟ್ ಪ್ರೈಸ್ಗಿಂತ ನಾರ್ಮಲ್ ಪ್ರೈಸಲ್ಲೂ ಕೂಡ ಒಂದು 3% ವೇರಿ ಆಗೇ ಆಗುತ್ತೆ. ಸೊ ತಗೋಬೇಕಾದ್ರೆ 3% ಲಾಸ್ ಆಗುತ್ತೆ, ಸೇಲ್ ಮಾಡಬೇಕಾದ್ರೆ 3% ಲಾಸ್ ಆಗುತ್ತೆ. ಸೊ ಆಲ್ ಟುಗೆದರ್ 6%. ಜೊತೆಗೆ GST ಕೂಡ ಇರುತ್ತೆ, ಅದು 3% ಇರುತ್ತೆ. ಸೊ 6% ಪ್ಲಸ್ 3% 9% ನಿಮಗೆ ಇಲ್ಲಿ ರೇಷಿಯೋನ ನಾವು ನೋಡಬಹುದು. ಸೊ ಇನ್ನು ಗೋಲ್ಡ್ ETF ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ಆ ಎಲ್ಲ ಎಕ್ಸ್ಪೆನ್ಸಸ್ಸು ಕಡಿಮೆ ಆಗುತ್ತೆ. ಇಲ್ಲಿ ಯು ನೀಡ್ ಟು ಪೇ ಓನ್ಲಿ ದ ಎಕ್ಸ್ಪೆನ್ಸ್ ರೇಷಿಯೋ ದಟ್ ಗೋಯಿಂಗ್ ಟು ಕಮ್ ಅರೌಂಡ್ 0.5 to 1%. ಹಾಗೆ ಆನ್ಯುವಲ್ ಫೀಸ್ ಅಂತ ಅಂದ್ರೂ 200 ಒಳಗಡೆನೆ ಇರುತ್ತೆ. ಸೊ ಎಲ್ಲ ಸೇರಿ ನಿಮಗೆ 2% ಒಳಗಡೆನೆ ಮುಗ್ದು ಹೋಗುತ್ತೆ, ವಿಚ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್. ಈ ಕ್ಯಾಟಗರಿಯಲ್ಲೂ ಅಷ್ಟೇ ನೀವು ಜಸ್ಟ್ ಎಕ್ಸ್ಪೆನ್ಸ್ ರೇಷಿಯೋನ ಪೇ ಮಾಡಿದ್ರೆ ಸಾಕು, ಮಿಕ್ಕ ಇನ್ಯಾವುದೇ ರೀತಿಯಾದಂತಹ ಎಕ್ಸ್ಪೆನ್ಸಸ್ಗಳು ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಇರೋದಿಲ್ಲ. ಇನ್ನು ಸವರಿನ್ ಗೋಲ್ಡ್ ಬಾಂಡ್ಸ್ಗಳು ಆಸ್ ಐ ಟೋಲ್ಡ್ ಯು ವಿತ್ 0% ಎಕ್ಸ್ಪೆನ್ಸಸ್ ಆ್ಯಂಡ್ ಇಟ್ ಇಸ್ ರಿಯಲಿ ಸೇಫ್ ಬಿಕಾಸ್ ಇದು RBI ಇಶ್ಯೂ ಮಾಡ್ತಿರೋದ್ರಿಂದ ಡಿಫಾಲ್ಟ್ ಆಗೋ ಚಾನ್ಸಸ್ಗಳು ತುಂಬಾ ಕಡಿಮೆ. ಇನ್ಫ್ಯಾಕ್ಟ್ ಝೀರೋ ಅಂತ ಹೇಳ್ಬೋದು, ಝೀರೋ ರಿಸ್ಕ್ ಆ್ಯಕ್ಚುಲಿ ಇದರಲ್ಲಿ. ಸೊ ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ ನಿಮಗೆ 2.5% ಆ್ಯನ್ಯುವಲ್ ಇಂಟ್ರೆಸ್ಟ್ ಕೊಡ್ತಾರೆ, ಹಾಗೆ 50 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ ಪರ್ ಗ್ರಾಮ್ ಗೋಲ್ಡ್ಗೆ. ಅಂದರೆ 5900 ಇದೆ ಪರ್ ಗ್ರಾಮ್ ಅಂತ ಹೇಳಿದ್ರೆ ನೀವು ಪೇ ಮಾಡಬೇಕಾಗಿರೋದು 5850 ಮಾತ್ರ. 50 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ 5 ಇಯರ್ಸ್ ಮೇಲೆ ನೀವು ಹೋಲ್ಡ್ ಮಾಡೋದ್ರಿಂದ ಇಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ನೀವು ಪೇ ಮಾಡೋ ಹಾಗಿಲ್ಲ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ SGB. ಓಕೆ, ಈ ಇನ್ವೆಸ್ಟ್ಮೆಂಟಲ್ಲಿ ಸವರಿನ್ ಗೋಲ್ಡ್ ಬಾಂಡ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಹಾಗಾದರೆ ವರ್ಸ್ಟ್ ಹೇಗಾಯಿತು SGB ಇನ್ವೆಸ್ಟ್ಮೆಂಟ್? ಕನ್ಫ್ಯೂಸ್ಡ್? ಓಕೆ, ಯಾವಾಗ ವರ್ಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಈ ಬಾಂಡ್ಸ್ಗಳನ್ನು 5 ಇಯರ್ಸ್ ಮೇಲೆ ಇದನ್ನು ಹೋಲ್ಡ್ ಮಾಡಬೇಕಾಗುತ್ತೆ. 5 ಇಯರ್ಸ್ ಒಳಗಡೆ ನೀವು ಬಾಂಡ್ನ ನೀವು ಬ್ರೇಕ್ ಮಾಡ್ತೀನಿ ಏನಂದರೆ ಇದು ವೇಸ್ಟ್. ಯಾಕೆ ಅಂತ ಹೇಳಿದ್ರೆ ಅವಾಗ ನೀವು 5 ಇಯರ್ಸ್ ಒಳಗಡೆ ಬಾಂಡ್ಸ್ನ ಬ್ರೇಕ್ ಮಾಡೋದಾದರೆ ನೀವು ಇದನ್ನು ಸೆಕೆಂಡರಿ ಮಾರ್ಕೆಟ್ಸ್ನಲ್ಲಿ ಸೇಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ಸಲ್ಲಿ ಅದರದೇ ಆದಂತಹ ಪ್ರಾಬ್ಲಮ್ಸ್ಗಳಿದೆ. ಏನಪ್ಪ ಅಂತ ಅಂದರೆ ಸೆಕೆಂಡರಿ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಚೆನ್ನಾಗಿರಬೇಕು, ಅಂದರೆ ಗುಡ್ ಅಮೌಂಟ್ ಆಫ್ ಬಯರ್ಸ್, ಗುಡ್ ಅಮೌಂಟ್ ಆಫ್ ಸೆಲ್ಲರ್ಸ್ ಇರಬೇಕು, ಆ್ಯಕ್ಟಿವ್ ಟ್ರೇಡಿಂಗ್ ನಡೀತಾ ಇರಬೇಕು ಆಲ್ ಟೋಟಲ್. ಓಕೆ, ಆದರೆ SGBಯಲ್ಲಿ ನಾರ್ಮಲ್ ಆಗಿ ಆ್ಯಕ್ಟಿವ್ ಟ್ರೇಡಿಂಗ್ ಆಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟರ್ಸ್ಗಳು ಸ್ವಲ್ಪ ದೂರನೇ ಇರ್ತಾರೆ ಈ ಒಂದು ಇದನ್ನ ಪರ್ಚೇಸ್ ಮಾಡೋದಕ್ಕೆ. ಸೊ ದಟ್ಸ್ ನಾಟ್ ಅ ಗುಡ್ ಒನ್, ಇಟ್ಸ್ ಅ ರೆಡ್ ಸಿಗ್ನಲ್. ಆ್ಯಂಡ್ ಆಲ್ಸೋ ಸೆಕೆಂಡರಿ ಮಾರ್ಕೆಟಲ್ಲಿ ನಿಮಗೆ ಅಂಥ ಒಳ್ಳೆ ಬಯರ್ಸ್ ಸಿಕ್ಕಲ್ಲ.
ಓಕೆ, ಸಿಕ್ಕಿದ್ರೂ ತುಂಬ ಜಗ್ಗಾಡಿ ತುಂಬ ಕಡಿಮೆ ಪ್ರೈಸ್ಗೆ ಒಪ್ಕೋಬೇಕಾಗುತ್ತೆ, ತುಂಬ ಡಿಸ್ಕೌಂಟ್ ಕೊಟ್ಟು ಒಪ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ 5 to 10% ಡಿಸ್ಕೌಂಟ್ನ ಕೊಡಬೇಕಾಗುತ್ತೆ. ಸೊ ಇಫ್ ಯು ಆರ್ ಗಿವಿಂಗ್ ಆಲ್ಮೋಸ್ಟ್ 10% ಆಫ್ ಡಿಸ್ಕೌಂಟ್, ದಟ್ ಗೋಯಿಂಗ್ ಟು ಬಿ ಒನ್ ಆಫ್ ಯುವರ್ ವರ್ಸ್ಟ್ ಇನ್ವೆಸ್ಟ್ಮೆಂಟ್ ವಿತ್ ಅ ಹ್ಯೂಜ್ ಲಾಸ್ ಅಂತ ಹೇಳ್ಬೋದು, ಮಿಕ್ಕಿದ ಎಲ್ಲ ಫಾರ್ಮ್ಸ್ ಆಫ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಮಾಡಿದ್ರು ಕೂಡ. ಓಕೆ, ಸೊ ಈ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ ಫೈನ್, 5 to 10%ಗೆಲ್ಲ ಸಿಗ್ತಾ ಇದೆ ಡಿಸ್ಕೌಂಟಲ್ಲಿ, ಓಕೆ ಹಾಗಾದರೆ ಹೋಗ್ಬಿಟ್ಟು ತೊಗೊಂಬಿಡೋಣ ಅಂತ ನೀವು ಅನ್ಕೋತಾ ಇದ್ರೆ, ಓಕೆ ನೋ, ಅದಷ್ಟು ಈಸಿ ಅಲ್ಲ. ಟ್ರಸ್ಟ್ ಮೀ, ಅದನ್ನ ಅನಲೈಸ್ ಮಾಡೋದು, ಯಾವ ಒಂದು ಬಾಂಡ್ಸ್ನ ಪರ್ಚೇಸ್ ಮಾಡಬೇಕು, ಯಾವ ಇಶ್ಯೂನ ಪರ್ಚೇಸ್ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಸಿಂಗ್ ಕೂಡ, ತುಂಬ ಇರಿಟೇಟಿಂಗ್ ಕೂಡ. ಓಕೆ, ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ ಏನಪ್ಪ ಅಂದರೆ, RBI ಆಸ್ ಐ ಟೋಲ್ಡ್ ಯು 2015-2016ಇಂದನೂ ಈ ಬಾಂಡ್ಸ್ಗಳನ್ನ ಇಶ್ಯೂ ಮಾಡ್ತಾ ಇದೆ. ಸೊ ಮಂತ್ಲಿ ಒಂದೊಂದು ಬಾಂಡ್ ಅಂತ ಇಶ್ಯೂ ಮಾಡ್ಕೊಂಡು ಆದ್ರೂ ಕೂಡ ಸೊ ಬಯರ್ಸ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಯಾವ್ದನ್ನ ತಗೋಬೇಕು ಅಂತ. ಸೊ ಇಟ್ ವಿಲ್ ಬಿ ಲೈಕ್, ಅಯ್ಯೋ ಬಿಡಿ ನೆಕ್ಸ್ಟ್ ಮಂತ್ ತಗೊಂಡ್ರಾಯ್ತು. ಸೊ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಯಾರಿಗೆ? ಸೆಲ್ಲರ್ಸ್ಗೆ. ಸೊ ಸಮ್ಮರಿ ಏನಪ್ಪ ಅಂತಂದರೆ, ಇವಾಗ SGB ಮೇಲೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ? ಓಕೆ, ಸೊ ಏನಪ್ಪ ಅಂತಂದರೆ, ನೀವು 5 years ಮೇಲೆ ಅದನ್ನು ಹೋಲ್ಡ್ ಮಾಡ್ತೀರಾ ನಿಮ್ಮ ಇನ್ವೆಸ್ಟ್ಮೆಂಟ್ನ ಅಂದರೆ SGB ಇಸ್ ರಿಯಲಿ ಗುಡ್ ಗೋಲ್ಡ್ ಇನ್ವೆಸ್ಟ್ಮೆಂಟ್. ಇಲ್ಲ ನೀವು 5 years ಒಳಗಡೆ ಬ್ರೇಕ್ ಮಾಡ್ತೀನಿ ಅಂತಂದರೆ ನೋ, ಡೋಂಟ್ ಗೋ ಫಾರ್ ಇಟ್. ಓಕೆ, ಅದು ಸುಮ್ಮನೆ ತಲೆನೋವಾಗುತ್ತೆ. ಅದ್ರ ಬದಲು ನೀವು ಗೋಲ್ಡ್ ETF ಹಾಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ಸೊ ದಟ್ ಗೋಯಿಂಗ್ ಟು ಬಿ ಯೋರ್ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಮ್ಮ ಅಭಿಪ್ರಾಯ. ಸೊ ಇದು ಇವತ್ತಿನ ವಿಚಾರ ಆಗಿತ್ತು. ಇನ್ನೊಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.